ಪಡೆಯೋಣ ನಾವು ಪಡೆಯೋಣ ದುಡಿಯುವ ಜನರ ಸೈಟು ಮನೆ ಹಕ್ಕನ್ನು ಪಡೆಯೋಣ. ನೀರು ನಲ್ಲಿ ಏನು ಡ್ರೈನೇಜ್ ಕೊಳ ಒಳಚರಂಡಿ ವ್ಯವಸ್ಥೆಗಳಲ್ಲಿ ನಿರ್ಲಕ್ಷ್ಯ ಮಾಡುತ್ತಿರುವ ಅಧಿಕಾರಿಗಳ ವಿರುದ್ಧ ಇಡೀ ರಾಷ್ಟ್ರಾದ್ಯಂತ ಇವತ್ತು ಏನು ಪಾದಯಾತ್ರೆ ಮುಖಾಂತರವಾಗಿ ಎಲ್ಲ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗೆ ಮನವಿ ಸಲ್ಲಿಸುತ್ತೇವೆ. ಅದರ ಅಂಗವಾಗಿ ಇವತ್ತು ಕೊಳಗಲ್ ಗ್ರಾಮದಲ್ಲಿ ಮೊಟ್ಟ ಮೊದಲಿಗೆ 6ನೇ ತಾರೀಕು ಇಡೀ ಭಾರತ ದೇಶಾದ್ಯಂತ ಇವತ್ತು ಮನವಿ ಕೊಡಲಿಕ್ಕೆ ಇವತ್ತು ಎಲ್ಲ ದೇಶದ ವ್ಯಾಪ್ತಿಯ ಎಲ್ಲ ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಇವತ್ತು ಈ ಒಂದು ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮ ಅಂಗವಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಬಳ್ಳಾರಿ ಜಿಲ್ಲೆಯ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಕಾಮಡ ಆದಿಮೂರ್ತಿ ಅವರು ಬಂದರೆ ಅವರು ಈ ವಿಷಯವನ್ನು ಉದ್ದೇಶಿಸಿ ಒಂದೆರಡು ಮಾತಾಡಿ ಮನವಿ ಪತ್ರ ಸಲ್ಲಿಸಬೇಕಂತ ತಮಗೆ ಕೇಳಬೇಕು. ಎಲ್ಲ ನನ್ನ ಪಕ್ಷದ ಸದಸ್ಯರೇ, ಪದಾಧಿಕಾರಿಗಳೇ, ಇವತ್ತು ಕೊಳಗಲ್ ಗ್ರಾಮದ ನಾಗರಿಕ ಬಂಧುಗಳೇ, ಇವತ್ತು ನಾವು 5ನೇ ತಾರೀಕಿಂದ 15ನೇ ತಾರೀಕುವರೆಗೆ ಜಿಲ್ಲೆಯಾದ್ಯಂತ ಪ್ರತಿಯೊಂದು ಗ್ರಾಮಕ್ಕೆ ಭೇಟಿಯಾಗಿ ಅಲ್ಲಿರೋ ಸಮಸ್ಯೆಗಳನ್ನ ಕೈಗೆತ್ತಿಕೊಂಡು ಗ್ರಾಮ ಪಂಚಾಯತಿ PDOಗಳಿಗೆ ಅಧ್ಯಕ್ಷರುಗಳಿಗೆ ಮನವಿ ತಲುಪತಕ್ಕಂಥ ಕಾರ್ಯಕ್ರಮ ಹಾಗೂ ಗ್ರಾಮೀಣ ಪ್ರದೇಶದಲ್ಲೆಲ್ಲ ಪಾದಯಾತ್ರೆ ಮಾಡಬೇಕಂತೇಳಿ ರಾಷ್ಟ್ರೀಯ ಮಂಡಳಿ ತೀರ್ಮಾನ ಆಗಿರ್ತದೆ. ಅದರ ಪ್ರಕಾರ ಇವತ್ತು ನಾವು ಈ ಕಾರ್ಯಕ್ರಮನ ಪ್ರಾರಂಭ ಹಂತದಲ್ಲಿ ಈ ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇವತ್ತು ಕೊಳಗಲ್ ಗ್ರಾಮ ಮೊದಲನೇದಾಗಿ ಕೊಳಗಲ್ ಗ್ರಾಮನ ಆಯ್ಕೆ ಮಾಡಿಕೊಂಡಿದ್ದೀವಿ. ಈಗಾಗಲೇ ಕೊಳಗಲ್ ಗ್ರಾಮದಲ್ಲಿ ಸರ್ವೆ ನಂಬರ್ 139B ವಿಸ್ತೀರ್ಣ 5.30 ಸೆಂಟ್ಗಳನ್ನ ಈಗಾಗಲೇ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಅದನ್ನು ಗುರುತಿಸಿದ್ದೀವಿ. ಇದುವರೆಗೂ ಬಡವರಿಗೆ ಮನೆಗಳಿಗೆ ವಸತಿ ಹಂಚಿಕೆ ಆಗಿಲ್ಲ. ಈ ಹಂಚಿಕೆ ಆಗಬೇಕಂತ ಹಲವಾರು ಬಾರಿ ಹೋರಾಟ ಮಾಡಿದ್ವಿ. ಯಾರಿಗೆ ಜಾಗ ಇಲ್ಲ, ಜಾಗ ಇಲ್ದವರಿಗೆ ಜಾಗ, ಮನೆ ಇಲ್ದವರಿಗೆ ಜಾಗದಲ್ಲಿ ಮನೆ ಕಟ್ಟಿಕೊಡ್ಬೇಕು ಅನ್ನೋ ಒಂದು ಪ್ರಸ್ತಾವನೆ ನಮ್ಮ ಭಾರತ ಕಮ್ಯುನಿಸ್ಟ್ ಪಕ್ಷದ ಜಿಲ್ಲಾ ಮಂಡಳಿ ವತಿಯಿಂದ ಹಲವಾರು ಬಾರಿ ಮನವಿ ಸಲ್ಲಿಸಿದ್ದೀವಿ, ತಮ್ಮ ಗಮನಕ್ಕೆ ತಂದಿದ್ದೀವಿ. ಇದುವರೆಗೂ ತಾವು ಅದು ಕ್ರಮ ಕೈಗೊಂಡಿಲ್ಲ. ಅದನ್ನು ಕೂಡಲೇ ಕ್ರಮ ಕೈಗೊಂಡು ಯಾರು ಅದಕ್ಕೆ ಸಂಬಂಧಪಟ್ಟವರು ಇದ್ದಾರೆ ಬಡವರು, ಅವರಿಗೆ ಮನೆ ಹಂಚಿಕೆ ಆಗಬೇಕು, ಆ ಪ್ಲಾಟ್ಗಳು ಕೊಡ್ತಕ್ಕಂಥ ಕೆಲಸ ಆಗಬೇಕು, ನಿವೇಶನ ಕೊಡ್ತಕ್ಕಂಥದ್ದಾಗಬೇಕು. ಆಮೇಲೆ ನಿರುದ್ಯೋಗ ಸಮಸ್ಯೆ ಹೋಗಲಾಡಿಸಬೇಕು. ಇಲ್ಲಿ ಸ್ಥಳೀಯರು ಇರ್ತಕ್ಕಂಥ ಗ್ರಾಮೀಣ ಪ್ರದೇಶಗಳನ್ನ ಭೇಟಿ ಮಾಡಲಿಕ್ಕೆ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಷ್ಟ್ರೀಯ ಮಂಡಳಿ ತೀರ್ಮಾನ ಮಾಡಿದೆ. ಅದನ್ನು ಗ್ರಾಮ ಪಂಚಾಯತಿ ಗಮನಕ್ಕೆ ತರ್ತಕ್ಕಂಥ ಒಂದು ಕೆಲಸ ಮಾಡಬೇಕು ಅನ್ನೋದು ನಮ್ಮ ಗಮನಕ್ಕೆ ತಿಳಿದಿರ್ತವೆ. ಹಲವಾರು ವಿಷಯಗಳು ತಿಳಿದೇ ಇರೋ ವಿಷಯಗಳು ಇರ್ತವೆ. ನಮ್ಮ ಗಮನಕ್ಕೆ ತರಲಿಕ್ಕೆ ಕೂಡ ಸ್ವಲ್ಪ ಮುಜುಗರ ಆಗಿರ್ಬೋದು. ಹಂಗಾಗಿ ಈಗ ನಾವು ಇಡೀ ದೇಶಾದ್ಯಂತ ಈ ಕಾರ್ಯಕ್ರಮ ಕೈಗೆತ್ತಿಕೊಂಡಿದ್ದೀವಿ. ಇದು ಸೆಪ್ಟೆಂಬರ್ 1ನೇ ತಾರೀಕುವರೆಗೂ, ಸೆಪ್ಟೆಂಬರ್ 30ನೇ ತಾರೀಕುವರೆಗೂ ಈ ಕಾರ್ಯಕ್ರಮ ಮುಂದುವರಿತದೆ. ನಾವು ಇಡೀ ಜಿಲ್ಲೆಯಾದ್ಯಂತ ಈ ಜಿಲ್ಲೆಯಲ್ಲಿ ಒಂದು 100 ಗ್ರಾಮಗಳಿಗೆ ಭೇಟಿ ಮಾಡತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಮೊದಲನೇ ಬಾರಿಗೆ ಕೊಳಗಲ್ ಗ್ರಾಮನ ಆಯ್ಕೆ ಮಾಡ್ಕೊಂಡಿದ್ದೀವಿ. ಕೊಳಗಲ್ ಗ್ರಾಮದಿಂದ ಈ ಪಾದಯಾತ್ರೆ ಪ್ರಾರಂಭ ಆಗ್ತಾ ಇದೆ. ಇವತ್ತು ತಮ್ಮಲ್ಲಿ ಬಂದಿದ್ದೀವಿ. ಈಗಾಗಲೇ ಬಡವರಿಗೆ ವಸತಿ ಮತ್ತು ನಿವೇಶನ ರಹಿತ ಬಡವರಿಗೆ ಮನೆ ಕೊಡಬೇಕು, ವಸತಿ ನಿವೇಶನ ಕೊಡಬೇಕು ಅಂತೇಳಿ ನಾವು ಹಲವಾರು ಬಾರಿ ಮನೆ ಪತ್ರ ಕಳಿಸಿದ್ದೀವಿ. ಈಗ ಸರ್ವೆ ನಂಬರ್ 139B ವಿಸ್ತೀರ್ಣ 530 ಸೆಂಟ್ಸು ಗುರುತಿಸಿದ್ದಾರೆ. ಅದನ್ನು ಈವರೆಗೂ ಕ್ರಮ ತೆಗೆದುಕೊಂಡಿಲ್ಲ. ಹಂಗಾಗಿ ಅದು ಮುಂದಿನ ದಿನಗಳಲ್ಲಾದರೂ ಅದನ್ನು ಕ್ರಮ ತೆಗೆದುಕೊಂಡು ಆ ಕಾರ್ಯಕ್ರಮನ ಮಾಡಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ಈಗ ನಮ್ಮ ಫಲಾನುಭವಿಗಳು ಆಯ್ಕೆ ಮಾಡಿದ್ದಾರೆ. ಈಗ ತಾಲೂಕು ಪಂಚಾಯತ್ ತಹಸೀಲ್ದಾರ್ ಆಫೀಸ್ DC ಒಂದು ಫೈಲ್ ನಿಮ್ಮವರು ಶಿಕ್ಷಕರವರಿದ್ರು ಅವರು ಇದುವರೆಗೆ ಮುಂದುವರ್ಸಿಂದ ಮೊನ್ನೆ ಸೀನಿಯರ್ ಸರ್ ಕರೆಸ್ಕೊಂಡು ಫೈಲ್ ಕರೆಸ್ಕೊಂಡಿದ್ದಾರೆ. ಇದು ಆ್ಯಕ್ಚುಲಿ ಕೂಡಲೇ ಆಗಬೇಕು. ಯಾಕಂದರೆ ಇದು ಇಲ್ಲಿಗೆ ನಿರ್ಲಕ್ಷ್ಯ ಆಗಿದೆ. ಈಗ ಒದ್ದಟ್ಟಿಯೆಲ್ಲ ಆಗಿದೆ ಮತ್ತು ಸಂಘಗಳಲ್ಲಿ ಇದಾಗಿದೆ. ಈಗ ಕೊಳಗಲ್ದಲ್ಲಿ ಸ್ವಲ್ಪ ಪೆಂಡಿಂಗ್ ಇದೆ. ಅದರಿಂದಾಗಿ ಇದರಲ್ಲಿ ಆಮೇಲೆ ಇದ್ರ ಜೊತೆಗೆ ಏನೋ ಹಲವಾರು ಮೂಲಭೂತ ಸೌಕರ್ಯ ಇದಾವೆ. ಯಾಕಂದರೆ ತೊಟ್ಟಿಗಳೆಲ್ಲ ಸಿಂಕ್ ಆಗಿ ಅವು ಅಳಪೆವು ಕೊಟ್ಟಿದ್ದಾರೆ, ಅವೆಲ್ಲ ಸಿಂಕ್ ಆಗಿದ್ದಾವೆ. ಆಮೇಲೆ ರಸ್ತೆಗಳಲ್ಲಿ ನೀರಿನ ಸಮಸ್ಯೆ ಫುಲ್ ಇದೆ. ಅದು ಆಲ್ರೆಡಿ ನಿಮಗೆಲ್ಲ ಸಮಸ್ಯೆ ಗೊತ್ತಿರತಕ್ಕಂಥ ವಿಷಯ. ಅಂದರೆ ಆಮೇಲೆ ಇದರಲ್ಲಿ ಸ್ಪೆಸಿಫಿಕ್ ಆಗಿ ಆಟೋ ಚಾಲಕರು ಮತ್ತು ಅಮಾಲ್ಡರು ಅವರಿಗೆ ನಿವೇಶನ ಸ್ಪೆಸಿಫಿಕ್ ಆಗಿ ಇಮಿಡಿಯೇಟ್
ಮಾಡಲಿಕ್ಕೆ ಅವಕಾಶ ಇದೆ. ಅದರಿಂದಾಗಿ ಕೂಡಲೇ ಮಾಡಬೇಕಂತೇಳಿ ಇವೆಲ್ಲ ಮನವಿ ಸಲ್ಲಿಸಿದ್ವಿ. ಮನವಿ ತೊಗೊಂಡು ಇದೇ ಬೇರೆಗಳನ್ನು ಕೂಡಲೇ ಇವ ಸರ್ ಹತ್ರ ಮಾತಾಡ್ಕೊಂಡು ಮುಗಿಸ್ಬೇಕು ಅಂತ ಇಲ್ಲ ಮೇಡಮ್ ಅದಿದೆ ಅದು ಯಾಕಂದ್ರೆ ಇವಾಗ ಮತ್ತೆ ನಾವು ಏನಾಗಿದೆ ಅಂತ ಇಲ್ಲಿವರೆಗೂ ಪ್ರಾಸೆಸ್ ಅಲ್ಲ ಪ್ರಾಸೆಸ್ ಮೇಡಮ್ ಅದು ಪ್ರಾಸೆಸ್ ಕಂಪ್ಲೀಟ್ ಮಾಡಿರಿ ಮುಗಿಸ್ರಿ ಆದಷ್ಟು ನಮಗೆ ಟೈಮ್ ಕೊಟ್ಟು ಅಲ್ಲ ಮೇಡಮ್ ಅಲ್ಲ ಈಗ ಮೇಡಮ್ ಏನಿಲ್ಲ ಈಗ ಇಲ್ಲಿರ್ತಕ್ಕಂಥ ಕಾರ್ಯಕ್ರಮ ಭಾಳ ಜನ ಹಲವಾರು ಇದ್ದಾರೆ, ಸುಮಾರು ಜನಗಳಿದ್ದಾರೆ. ಬಟ್ ಈ ವಿಷಯ ತಮ್ಮ ಗಮನಕ್ಕೆ ಇರುತ್ತೆ. ಇವ ಸಾಹೇಬ್ ಹತ್ರ ಮಾತಾಡಿಕೊಂಡು ಅದು ಎಷ್ಟು ತ್ವರಿತ ಪ್ರಗತಿಯಲ್ಲಿ ನೀವು ಜಲ್ದಿ ಜಾರಿ ತರ್ತಾನೆ ಅಂತಕ್ಕಂಥದ್ದು ಮಾಡೋದು.